ಕಮರ್ಷಿಯಲ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀರಾ ಅನ್ನೋ ಒಂದು ಆರೋಪ ಕೇಳಿಬರ್ತದೆ. ಅದು ಏನಂದರೆ ಕಮರ್ಷಿಯಲ್ ಅಂತ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ನಾವು ಮಳಿಗೆಗಳನ್ನ ಒಂದು ಡಿವೈಡ್ ಮಾಡಿದ್ದೀವಿ. ಫುಡ್ ಮಳಿಗೆಗಳನ್ನ ನಾವು 25,000 ಇದು ಮಾಡಿದ್ದೀವಿ. ಅದನ್ನು ಪಾರ್ಕಿಂಗ್ ಜಾಗದಲ್ಲೇನಿತ್ತು ಅದು ಇದರೊಳಗಡೆ ಬರಲ್ಲ, ಅಂದರೆ ನಮ್ಮ ಪಾರ್ಕ್ ಇನ್ಸೈಡ್ ಬರೋದಿಲ್ಲ. ಪಾರ್ಕಿಂಗ್ ಜಾಗದಲ್ಲಿ ಏನು ವೆಹಿಕಲ್ ಪಾರ್ಕ್ ಆಗ್ತಿತ್ತು ಅಲ್ಲಿದೆ 20 ಫುಡ್ ಮಳಿಗೆಗಳಿದೆ. ಅಲ್ಲಿ ನಮ್ಮ ಮೇಲ್ಕೋಟೆ ಪುಳಿಯೋಗರೆ, ಈ ಥರದ್ದು ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ, ಈ ಥರದ್ದೆಲ್ಲನೂ ಫುಡ್ ಇದೆ. ಮತ್ತು ಒಂದು ನೈಸರ್ಗಿಕವಾಗಿ ಪಲ್ಪ್ ಮಾಡಿ ನಮ್ಮದು ನೇರ್ಲೆದು ಗ್ವಾವಾ ಈ ಥರದ್ದೆಲ್ಲ ಅದನ್ನು ಒಂದು ಮಣ್ಣಿನ ಇದರಲ್ಲಿ ಲೋಟದಲ್ಲೇ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಅದು. ಅದು IHR ಇದೆಲ್ಲ ಅಲ್ಲಿ ನಮಗೆ ಪ್ರೊಸೆಸಿಂಗ್ ಮಾಡಿ ತಂದಿರೋ ಹಣ್ಣುಗಳು. ಈ ಥರದ್ದೆಲ್ಲ ಹಣ್ಣು ಮತ್ತು ಹಣ್ಣುಗಳು ಕಟ್ ಫ್ರೂಟ್ಸು ಅದು ಕೂಡ ಇದೆ. ಮತ್ತು ಬೇಲ್ಪುರಿ ಈ ಥರದ್ದು ಬಂದವರಿಗೆ ವಿಸಿಟರ್ಸ್ಗೆ ಸ್ವಲ್ಪ ತಿನ್ನಲಿಕ್ಕೂ ಬೇಕು ಅಂತ ಇದನ್ನು ಸುಮಾರು ಜನ ನಮ್ಗೆ ಸಜೆಸ್ಟ್ ಮಾಡ್ತಿದ್ದಾರೆ. ಸ್ಟಾಲ್ ಇಲ್ಲದೆ ಇದ್ದರೆ ಮತ್ತು ಫುಡ್ಡು ಇರದೇ ಇದ್ದರೆ ಜನ ಬಂದವರಿಗೆ ತುಂಬ ಅನಾನುಕೂಲ ಆಗುತ್ತೆ ಅಂತ. ಸೊ ಆ ದೃಷ್ಟಿನ ಇಟ್ಕೊಂಡು ಇದು ಮಾಡಿದ್ವಿ. ನಮ್ಗೆ ಆ್ಯಕ್ಚುಲಿ ಏನು ಟೆಂಟ್ ಹಾಕಿರ್ತೀವಿ ಅದರ ರೇಟೇ ನಮಗೆ ನಿಯರ್ಲಿ 11,000 ಪ್ಲಸ್ ಎಲೆಕ್ಟ್ರಿಸಿಟಿ ಟೇಬಲ್ ಅಂತ 13,000 ಬರುತ್ತೆ. ನಾವು ಕೊಟ್ಟಿರೋದು 15,000ಕ್ಕೆ. ಬೇರೆ ಇತರೆ ಮಳೆಗೆ ಫುಡ್ ಮಳೆಗೆನ 25,000 ಕೊಟ್ಟಿದ್ದೀವಿ. ಸೊ ಅಲ್ಲಿ ಕಮರ್ಷಿಯಲ್ ಅಂತ ಪ್ರಶ್ನೆ ಬರೋಲ್ಲ, ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ವಿ. ಅದು ಏನಾಗಿದೆ, ಒಂದೇ ರೋಡಲ್ಲಿ ಮಳೆಗೆ ಮತ್ತು ಪುಷ್ಪ ಪ್ರದರ್ಶನ ಇರೋದ್ರಿಂದ ಅಲ್ಲಿ ಸ್ವಲ್ಪ ಏನು ಜಾಸ್ತಿ ಕ್ರೌಡೆಡ್ ಅನ್ನಿಸ್ತಾ ಇದೆ. ಆ ಮಳಿಗೆಗಳನ್ನು ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಆ ಥರ ಇದೆ. ಆ ಮಳಿಗೆಗಳನ್ನ ನಾವು ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಮಾಡಿದರೆ ದಟ್ ವಿಲ್ ಬಿ ಬೆಟರ್. ಆ್ಯಕ್ಚುಲಿ ತುಂಬ ಎಕ್ಸೈಟ್ಮೆಂಟ್ ಇದೆ, ಯಾಕಂದ್ರೆ ತುಂಬ ಜನರು ಇದನ್ನು ತುಂಬ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಲೂ ಹೇಳಿದ್ದಾರೆ. ಅಲ್ಪ ಸ್ವಲ್ಪ ಸ್ಟಾಲ್ಸ್ ಬಗ್ಗೆ ಸ್ವಲ್ಪ ಇದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ. ಬಟ್ ಓವರಾಲ್ ನೋಡಿದಾಗ ನೀವೇನೋ ಒಂದು ಮಾಡಿದ್ದೀರಾ ಹೊಸದು, ತುಂಬ ಚೆನ್ನಾಗಿ ಬಂದಿದೆ, ಇಷ್ಟು ಮಾಡಲಿಕ್ಕೆ ಅಷ್ಟು ಈಸಿ ಅಲ್ಲ ಅಂತ ಎಲ್ಲ ತುಂಬ ಜನ ಒಂದು ಹೌದು 11 ಡೇಸು. ಮತ್ತು ಆ ಜೋಡಣೆ ಮಾಡೋದೇ ಒಂದು ಇಲ್ಲಿ ಟಾಸ್ಕ್ ಇದೆ. ಇಲ್ಲಿ ನಮಗೆ ಲಾಲ್ಬಾಗಲ್ಲಿ ಏನು ಮಾಡ್ತೀವಿ, ಗ್ಲಾಸ್ ಹೌಸ್ ಇದೆ, ಗ್ಲಾಸ್ ಹೌಸ್ ಒಳಗಡೆ ಮಾಡ್ತೀವಿ. ಇಲ್ಲಿ ಓಪನ್ ಏರಲ್ಲಿ ಮಾಡಬೇಕು. ಓಪನ್ ಏರಲ್ಲಿ ಮಾಡಿದಾಗ ಫ್ಲವರ್ಸು ಮತ್ತು ಜನರು ಅದ್ರ ಮೇಲೆ ಡ್ಯಾಮೇಜ್ ಮಾಡೋದು ಈ ಥರದ್ದೆಲ್ಲ ತುಂಬಾ ಟಾಸ್ಕ್ ಬಂದಿದೆ ನಮಗೆ. ಸೊ ಅದನ್ನೆಲ್ಲನೂ ಮಾಡಿ ಮೀರಿ ಜನರಿಗೆ ಒಂದು ಒಳ್ಳೇದು ಕೊಟ್ಟಿದ್ವಿ. ಅಂದರೆ ಬಂದಂಥ ಇಲ್ಲಿ ಕಬ್ಬನ್ ಪಾರ್ಕಿಗೆ ವಿಸಿಟ್ ಮಾಡಿದಂಥ ಜನರಿಗೆ ಒಂದು ಒಳ್ಳೆ ಇದು ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲರೂ ಅದೇ ಹೇಳಿದ್ರು, ಸುಮಾರು ಜನ ನನಗೆ ಕಳಿಸಿದ್ದಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.